ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ದಿ ಮಾನ್ಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇದೇನಪ್ಪ ಫಿಶ್ ಟ್ಯಾಂಕ್ ತೋರಿಸ್ತಿದ್ದೀನಿ ಅಂದ್ಕೊಂಡ್ರಾ? ಇವತ್ತು ತುಂಬ ದಿನ ಏನು ತುಂಬ ತಿಂಗಳುಗಳಾದಮೇಲೆ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಹೇಳಿ 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 ಒಂದು 3 ತಿಂಗಳಾಯಿತು ಅನಿಸುತ್ತೆ ಕ್ಲೀನ್ ಮಾಡಿ. ಅದಕ್ಕೆ ಇವತ್ತು ಮನೇಲಿದ್ರು ಅಂತ ಕ್ಲೀನ್ ಮಾಡೋಕ್ಕೆ ಹೇಳಿದೆ. ನೀವು ನೋಡ್ತಾ ಇರ್ಬೋದು, 3 ಫಿಶ್ ಇರೋದು, ಒಂದು 8 ಇದ್ವು, ಎಲ್ಲ ಸತ್ತೋದ್ವು. ಈಗ ಅದಕ್ಕೆ ಕ್ಲೀನ್ ಮಾಡ್ತಾಯಿದ್ದಾರೆ. ಮೀನೆಲ್ಲ ಅದರಲ್ಲಿ ಜಾಲರದಲ್ಲಿ ಹಿಡಿದು ಒಂದು ಬೌಲ್ಗೆ ಹಾಕಿ, ಮತ್ತು ಒಂದು ಬೌಲಲ್ಲಿ ಬಿಸಿ ನೀರು ಹಿಡಿದು ಅದಕ್ಕೆ ಈ ಕಲ್ಲುಗಳನ್ನೆಲ್ಲ ಹಾಕ್ತಾಯಿದ್ದಾರೆ. ಅದು ಕ್ಲೀನಾಗಿ ವಾಶ್ ಆಗುತ್ತೆ, ಇಲ್ಲಾಂದರೆ ಜಿಡ್ಡು ಇರುತ್ತೆ ಅಂತ ಬಿಸಿ ನೀರಿಗೆ ಹಾಕ್ತಾಯಿದ್ದಾರೆ. ನೋಡ್ತಾ ಇರ್ಬೋದು, ತೊಳಿತಾ ಇದ್ದಾರೆ ಜಿಡ್ಡೆಲ್ಲ ಹೋಗಲಿ ಅಂತ. ಜೊತೆಗೆ ಅಪ್ಪ ಮಗಳು ಸಹ ಸೇರಿಕೊಂಡು ನಾನು ತೊಳಿತೀನಿ ಪಪ್ಪ ಅಂತ ಹೇಳ್ಬಿಟ್ಟು ಅವಳು ಸಹ ತೊಳಿತಾ ಇದ್ಲು. ಆಮೇಲೆ ನಮ್ಮ ಮನೆಯವರು ಸೋಡಾ ಎತ್ಕೊಬಾ ಅಂದರೆ ನಾನು ಜೀರಿಗೆ ಡಬ್ಬ ಎತ್ಕೊಬಂದು ಕೊಟ್ಟಿದ್ದೆ. ಅಷ್ಟರಲ್ಲೇ ಆಮೇಲೆ ನಿಂಬೆಹಣ್ಣಿಗೆ ಸ್ವಲ್ಪ ಸೋಡಾ ಹಾಕ್ಕೊಂಡು ಪೂರ್ತಿ ಫಿಶ್ ಟ್ಯಾಂಕ್ನ ಕ್ಲೀನಾಗಿ ತೊಳಿತಾ ಇದ್ದಾರೆ. ನಾವು ಫಿಶ್ ಟ್ಯಾಂಕ್ ತೊಳೆಯುವಾಗ ಸೋಪ್ ಆಗಲಿ ಸಬೀನ ಆಗಲಿ ಏನೂ ಯೂಸ್ ಮಾಡಬಾರ್ದು, ಕೆಮಿಕಲ್ ಐಟಮ್ಸು. ಯಾಕಂದರೆ ಫಿಶ್ಶಿಗೆ ಸ್ಮೆಲ್ ಆಗೋಲ್ಲ ಮತ್ತು ಸತ್ತೋಗ್ತವೆ ಮೀನುಗಳು. ನಾವು ಯಾವುದೇ ರೀತಿ ಯೂಸ್ ಮಾಡಬಾರ್ದು ಆ ಥರ. ನಮ್ಮ ಮನೆಯವ್ರು ಬರೀ ಬಿಸಿ ನೀರು ಮತ್ತು ನಿಂಬೆಹಣ್ಣು, ಅದ್ರ ಮೇಲೆ ಸ್ವಲ್ಪ ಸೋಡಾ ಹಾಕ್ಕೊಂಡು ಉಜ್ಜಿ ವಾಶ್ ಮಾಡಿ ಇದನ್ನೆಲ್ಲ ಕ್ಲೀನಾಗಿ ಬಿಸಿ ನೀರಲ್ಲಿ ತೊಳೆದು ಸ್ಟೋನ್ಸ್ನೆಲ್ಲ ತೊಳೆದು ನನ್ನ ಮಗಳು ಸಹ ಮಾಡ್ತಾಯಿದ್ದಾಳೆ. ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿದೆ ಅಂತ. ಆಮೇಲೆ ನೀರು ಬಿಟ್ಟರು. ಆಮೇಲೆ ಇದನ್ನು ಫಿಲ್ಟ್ರನ್ನೆಲ್ಲ ಕ್ಲೀನ್ ಮಾಡಿ ಈಗ ಅದಕ್ಕೆ ನೀರೆಲ್ಲ ಬಿಟ್ಟು, ನೀವು ನೋಡ್ತಾ ಇರ್ಬೋದು ಕಲರು ಚೇಂಜ್ ಆಗ್ತಾ ಇದೆಯಲ್ಲ, ವಾಟರ್ ಕೂಡ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆಯಲ್ಲ. ಆವಾಗ ಹೆಂಗಿತ್ತು ಇವಾಗ ಹೆಂಗಿತ್ತು ಅಂತ ಕಂಪೇರ್ ಮಾಡಿ ನೀವು ನೋಡ್ಬೋದು. ಮತ್ತು ಇದಕ್ಕೆ ವಾಟರ್ ಪ್ಯೂರಿಫೈರ್ ಹಾಕೋಕ್ಕೆ 2 ಡ್ರಾಪ್ಸು ನೀರೊಳಗೆ ಹಾಕ್ತಾಯಿದ್ದಾರೆ. ಕ್ಲೀನಾಗಿ ಕಾಣುತ್ತೆ ವಾಟರು ಅಂತ. ಇದು ನಿಮ್ಮ ಫಿಶ್ ಅಂಗಡಿಯಲ್ಲಿ ಕೇಳಿದ್ರೆ, ಅಕ್ವೇರಿಯಮ್ ಅಂಗಡಿಯಲ್ಲಿ ಕೇಳಿದ್ರೆ ಸಿಗುತ್ತೆ. ಫಿಶ್ ಇರೋದು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾವಲ್ಲ.